ಅಧ್ಯಾಯ 34. ದೆವ್ವ ಎಲ್ಲ ನಿಮ್ ಜಾತಿಲಿ ಕಣೋ ರಮೇಶ. ನಮ್ ಜಾತಿಲಿ ದೆವ್ವನೇ ಇಲ್ಲ ಎಂದು ರಫಿ ರಮೇಶನ್ಗೆ ಹೇಳ್ದ. ರಫಿ ಸದ್ಯಕ್ಕೆ ಇವರು ಟೀಮ್ನ ಕ್ಯಾಪ್ಟನ್. ಅವನು ಕಾರ್ಯದರ್ಶಿ ಮಾತ್ರವಲ್ಲದೆ ಜವಾಬ್ದಾರಿಯಲ್ಲೂ ಗಾಂಭೀರ್ಯದಲ್ಲೂ ಇದರಿಗಿಂತ ಕೊಂಚ ಮೇಲಾಗಿದ್ದ. ಆದ್ರಿಂದಲೇ ರಾಮಚಂದ್ರ ಅವನನ್ನ ಕಮಾಂಡರ್ ಮಾಡಿ ಇತರರಿಗೆ ಅವನು ಹೇಳಿದ ಹಾಗೆ ಕೇಳಬೇಕೆಂದು, ಏನಾದರೂ ಕೃಷ್ಣೇಗೌಡರ ಮನೆಯೊಳಗೆ ದೆವ್ವದ ಗಲಾಟೆ ನಡೆದ್ರೆ ಮಾತ್ರ ಅವ್ರ ಮನೆ ಒಳಗಡೆ ಹೋಗಬೇಕೆಂದು, ಇಲ್ಲದಿದ್ರೆ ಮನೆ ಹೊರಗೆ ಯಾರು ಕಲ್ಲೆಸೆಯುತ್ತಾರೆ ನೋಡ್ಬೇಕೆಂದು ಕಟ್ಟಾಜ್ಞೆ ಮಾಡಿ ಕಳಿಸಿದ್ದ. ಕಳ್ಳರು ಸಿಕ್ಕಿದ್ರೆ ಹಿಡಿಯಬೇಕೇ ಹೊರತು ಹೊಡೆಯುವುದು ಇತ್ಯಾದಿ ಹಿಂಸಾತ್ಮಕ ಚಟುವಟಿಕೆ ನಡೆಸಬಾರದೆಂದು ತಿಳಿಸಿದ್ದ. ರಫಿ ತಂದೆ ತಾಯಿಯನ್ನ ಚಿಕ್ಕಂದಿನಲ್ಲೇ ಕಳೆದುಕೊಂಡು ಬೆಳೆದವನು. ಚಿಕ್ಕಂದಿನಿಂದಲೇ ಅಲ್ಲಿ ಇಲ್ಲಿ ದುಡಿದು ತನ್ನ ಹೊಟ್ಟೆಪಾಡು ನೋಡ್ಕೊಂಡವನು. ಈಗಲೂ ಅವನು ಸಂಜೆ ಟೈಪಿಂಗ್ ಸ್ಕೂಲಲ್ಲಿ ಟೈಪಿಂಗ್ ಪಾಠ ಹೇಳ್ಕೊಟ್ಟು ಹೊಟ್ಟೆಪಾಡು ನೋಡ್ಕೊಳ್ತಿದ್ದ. ಆದ್ದರಿಂದಲೇ ಅವನು ತನ್ನ ಮಿತ್ರವರ್ಯರ ಜಗಳ, ದೊಂಬಿ, ಹೊಡೆದಾಟಗಳಲ್ಲಿ ಮನಸಾರೆ ಭಾಗವಹಿಸುತ್ತಿದ್ದವನಾದರೂ ಹೆಚ್ಚು ಗಂಭೀರನಾಗಿದ್ದ. ದೆವ್ವ ನಿಮ್ಮ ಜಾತಿಲಿ ಇಲ್ಲದೆ ಹೋದ್ರೆ ನಿಮ್ಮ ಜಾತಿಯವನೊಬ್ಬ ಹಕೀಂ ಸಾಬಿ ಅಂತ ಗುಟ್ಟಳಿಲಿ ಇದಾನಲ್ಲ, ಅವನು ದಯ್ಯ ಬಿಡಿಸೋದು ತಾಯ್ತ ಕೊಡೋದು ಮಾಡ್ತಾನಲ್ಲ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಹಾಕಿದ. ರಫಿ, ರಮೇಶ, ಅಂಗಾರ, ಚಂದ್ರ, ಇಂಗ್ಲಿಷ್ ಗೌಡ 5 ಜನವು ಕೃಷ್ಣೇಗೌಡನ ಮನೆಗೆ ದೆವ್ವಕ್ಕೆ ಶನಿ ಬಿಡಿಸಲು ಕತ್ತಲಾಗುತ್ತಿದ್ದಂತೆ ಹೊರಟಿದ್ರು. ಏನಪ್ಪ, ಖುರಾನ್ನಲ್ಲಿ ಎಲ್ಲೂ ಮನುಷ್ಯರು ದೆವ್ವ ಆಗ್ತಾರೆ ಅಂತ ಹೇಳ್ದಂಗೆ ಕಾಣಲಿಲ್ಲ ಅಂದ ರಫಿ. ಏನ್ ವಿಚಾರವಾದಿನೋ ನೀನು? ದೆವ್ವ ಇರೋದಾದ್ರೆ ಕುರಾನಲ್ಲಿ ಹೇಳದೇ ಇದ್ರು, ಭಗವದ್ಗೀತೆಯಲ್ಲಿ ಹೇಳದೇ ಇದ್ರು, ಬೈಬಲಲ್ಲಿ ಹೇಳದೇ ಇದ್ರು ಇದ್ದೇ ಇರುತ್ತೆ. ಇಲ್ಲ ಅಂತ ಆದ್ರೆ ಯಾವ್ದ್ರಲ್ಲಿ ಹೇಳಿರ್ಲಿ ಅದಿರಲ್ಲ ಅಂದ ಇಂಗ್ಲಿಷ್ ಗೌಡ. ಅದಿರ್ಲಿ, ನಿನಗೇನು ಅನ್ಸುತ್ತೋ? ನಂಗೇನೋ ಇಲ್ಲ ಅಂತಾನೆ. ಆದ್ರೂ ಅಕಸ್ಮಾತ್ ಇದ್ರೆ ಏನ್ ಮಾಡೋದು? ಹೋಗಿ ಇದೆ ಅಂತ ಮೇಷ್ಟ್ರಿಗೆ ಹೇಳೋದು, ಅವರು ಏನ್ ಮಾಡಬೇಕು ಅಂತ ಹೇಳ್ತಾರೆ ಅಂತ ಅಂದ ರಮೇಶ. ಇದ್ರೆ ಒಳ್ಳೇದೇ ಆಯ್ತು, ಇದೆ ಅಂತ ತೋರಿಸ್ಕೊಟ್ಟವ್ರಿಗೆ 1 ಲಕ್ಷ ಕೊಡ್ತಾರಂತಲ್ಲ ಅಂದ ಅಂಗಾರ. ದೆವ್ವ ಇರೋದು ಬೇಡ, 1 ಲಕ್ಷನೂ ಬೇಡ ಎಂದ ಇಂಗ್ಲಿಷ್ ಗೌಡ. ಕೊಂಚ ಹೊತ್ತು ಮೌನವಾಗಿ ಸ್ವರ್ಣಧಾರ ಎಸ್ಟೇಟಿನ ಕಡೆ ನಡೆಯತೊಡಗಿದರು. ಮತ್ತೆ ಇಂಗ್ಲಿಷ್ ಗೌಡನಿಗೆ ಮೌನ ಬೇಸರವಾಯಿತು. ಆ ಬೊಮ್ಮೆಗೌಡನ್ನ ನಮ್ಮ ಜೊತೆ ಬರೋದು ಬೇಡ ಅಂತ ಒದ್ದೋಡಿಸಿದ್ದು ಒಳ್ಳೇದೇ ಆಯಿತು. ಅವನು ವೆಂಕಟೇಶ್ವರ ದೇವಸ್ಥಾನದ ಕಡೆಯವನು. ಜಯಂತಿ ಮನೆಗೆ ಹೋಗ್ಬೋದು ಅಂತಾನೆ ಬಡ್ಡಿ ಮಗ ನಾನು ಬರ್ತೀನಿ ಎಂದಿದ್ದು ಎಂದು ತಾವ್ಯಾರು ಅಂಥವ್ರಲ್ಲ ಅನ್ನುವಂತೆ ಮಾತಾಡ್ದ. ಚಂದ್ರನಿಗೆ ರೇಗ್ತು. ರಾಸ್ಕಲ್, ಅವತ್ತು ನಮ್ಮನ್ನು ದಾರಿಯಲ್ಲಿ ಜಗಳಕ್ಕೆ ಸಿಕ್ಕಾಕ್ಸಿ ಪೊಲೀಸ್ನವ್ರಿಗೆ ಎದುರಿ ಓಡೋಗಿದ್ಯಾ, ಇವತ್ತು ಭಾರಿ ಧೈರ್ಯಸ್ಥನಾಗಿ ಮಾತಾಡ್ತೀಯಾ? ನಿಜ ಬಗಳು, ನೀನು ಬಂದಿರೋದು ಅದಕ್ಕೆ ಅಲ್ವೇನೋ ಎಂದು ಇಂಗ್ಲಿಷ್ ಗೌಡನಿಗೆ ಉಗಿದ. ಥೋತ್, ಅವತ್ತಿಂದು ಅವತ್ತಿಗೆ ಮರ್ತು ಬಿಡ್ಬೇಕಂತ ಮಾತಾಡಿಲ್ವಾ? ಈಗ ಹಳೆ ಸಮಾಚಾರ ತೆಗಿತೀಯಾ? ನಿಜ ಹೇಳು ಬಡ್ಡಿ ಮಗನೇ, ನೀ ಬಂದಿರೋದು ಯಾಕೆ ಅಂತ ಎಂದು ಇಂಗ್ಲಿಷ್ ಗೌಡ ಜಗಳ ತೆಗೆದ. ಎಲ್ಲರೂ ದೆವ್ವದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದರೋ ಜಯಂತಿ ಬಗ್ಗೆಯೂ ಹಾಗೆಯೇ ಇದ್ರು. ಒಳಗೊಳಗೆ ಜಯಂತಿಯ ಸ್ವಯಂವರಕ್ಕೆ ಹೊರಟ ರಾಜಕುಮಾರರ ತರ ಎಂದು ಪರಿಭಾವಿಸ್ಕೊಂಡಿದ್ರು. ಇದ್ದಕ್ಕಿದ್ದಂತೆ ಅವರಲ್ಲಿ ನೀ ಯಾಕೆ ಬಂದಿರೋದು ಬೊಗಳು ಎಂದು ಗಲಾಟೆ ಶುರುವಾಯಿತು. ರಸ್ತೆಯಲ್ಲೇ ನಿಂತು ಗಲಾಟೆ ಮಾಡತೊಡಗಿದ್ರು. ಗುಂಪಿನ ಕ್ಯಾಪ್ಟನ್ ರಫಿಗೆ ತುಂಬಾ ಪೀಕ್ಲಾಟಕ್ಕೆ ಇಟ್ಕೊಂಡಿತು. ಇದು ಜಗಳದಿಂದ ತೀರ್ಮಾನವಾಗಲೆಂದು ಬಿಟ್ರೆ ಹೊಡೆದಾಟ ಆದೀತೆಂದು ಅವನು ವಿವೇಕದಿಂದ, ಇಲ್ಲ ನೋಡ್ರೋ, ನಮಗೆಲ್ಲ ಹುಡುಗಿರನ್ನ ಕಂಡ್ರೆ ತುಂಬಾ ಇಷ್ಟ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಅವರಿಗೆ ಅವರವರ ಮನೆಯವರಿಗೆ ಉಂಟಾಗಿರೋ ಕಷ್ಟ ಪರಿಹಾರ ಮಾಡೋದಕ್ಕೆ ಹೋಗ್ತಿದೀವಿ ಅಲ್ವಾ. ನಾಳೆ ವನಜ, ಶ್ಯಾಮಲ, ವನಮಾಲ ಇವರು ಯಾರ ಮನೆಗೆ ಪೋಖ್ರಿಗಳು ಕಲ್ಲೆಸಿದ್ರು ಹೋಗಲ್ವಾ? ಈ ತರ ಹಲ್ಕಗಳ ಹಾಗೆ ಬೀದಿಲಿ ಜಗಳ ಆಡ್ತಾ ನಿಂತ್ಕೊಂಡ್ರೆ ನೋಡಿದವ್ರು ಏನಂತಾರೋ? ಕೃಷ್ಣೇಗೌಡರ ಮನೆಯಲ್ಲಿ ಜಗಳ ಆಡಿದ್ರೆ ಏನೇ ಆಗತಿ? ಅವ್ರು ಹೋಗಿ ಮೇಷ್ಟ್ರಿಗೆ ಹೇಳಿದ್ರೆ, ಈಗ ಆಡೋದಾದ್ರೆ ನಾನು ಇಲ್ಲೇ ವಾಪಸ್ ಹೋಗ್ತೀನಪ್ಪ ಎಂದು ಬೆದರಿಕೆ ಹಾಕಿ ತಾನು ಕಮಾಂಡರ್ ಅನ್ನೋದನ್ನ ಜ್ಞಾಪಿಸ್ದ. ತಕ್ಷಣ ಎಲ್ಲರೂ ಜಗಳ ನಿಲ್ಲಿಸಿ, ಸಾರಿ ಕ್ಯಾಪ್ಟನ್ ಎಂದು, ಏನ್ರೋ ಸ್ವಲ್ಪವಾದ್ರೂ ಮ್ಯಾನರ್ಸ್ ಇದೆಯೇನ್ರೋ ಎಂದು ಒಬ್ರಿಗೊಬ್ರು ಚೀಮಾರಿ ಹಾಕೊಂಡ್ರು. ಕೃಷ್ಣೇಗೌಡನ ಮನೆಯಲ್ಲಿ ಜಗಳವಾಡುವ ಪ್ರಮೇಯ ಅವರಿಗೆ ಒದಗಲಿಲ್ಲ. ತಾವು ಕೇವಲ ಯಾರಾದರೂ ಪೋಖ್ರಿಗಳು ಈ ಕೆಲಸ ಮಾಡುತ್ತಿದ್ದಾರೆಯೇ ಎಂದು ಮಾತ್ರ ತನಿಖೆ ಮಾಡಲು ಬಂದಿರುವುದಾಗಿಯೋ, ಅದಕ್ಕಿಂತ ಭಿನ್ನವಾದ ಬೇರೇನಾದರೂ ಕಾರಣಗಳಿದ್ರೆ ನಾಳೆ ತಮ್ಮ ಅಧ್ಯಕ್ಷ ಜಯರಾಮ್ ಬಂದು ಅದನ್ನ ತನಿಖೆ ಮಾಡುತ್ತಾರೆ ಎಂದು ಹೇಳಿದ್ರು. ಕಲ್ಲು ಎಲ್ಲೆಲ್ಲಿ ಬೀಳುತ್ತೆ, ಯಾವ ಕಡೆಯಿಂದ ಬರುತ್ತೆ, ಧಡ್ ಎಂದು ಹೆಂಚಿನ ಮೇಲೆ ಎಸೆದಂತೆ ಬೀಳ್ತಿದೆಯೋ ಅಥವಾ ಗಳಗಳ ಉಳ್ಳದಂತೆ ಬೀಳ್ತಿದೆಯೋ ಇತ್ಯಾದಿಗಳನ್ನ ಕೇಳ್ಕೊಂಡ್ರು. ತೋಟದ ಯಾವ ಯಾವ ಜಾಗಗಳಲ್ಲಿ ಕಾವಲು ಕೂರಬೇಕೆಂದು ಪರ್ಯಾಯ ಯೋಚಿಸಿದ್ರು. ಆದರೂ ಅವರ ಕಣ್ಣು ದೂರದ ಮೂಲೆಗಳ ನಸುಗತ್ತಲಲ್ಲಿ ಒಳೆದಂತಾಗುವ ಲಂಗ ಸೀರೆಗಳಲ್ಲೇ ಓಲುತ್ತಿತ್ತು. ಅವರು ಮನೆ ಬಿಟ್ಟು ಮಿನುಕು ಟಾರ್ಚುಗಳೊಂದಿಗೆ ಮೆಟ್ಲಿಳಿದ್ರು. ಕೃಷ್ಣೇಗೌಡ ತಾನೂ ಏನಾದರೂ ಬರಬೇಕೋ ಎಂದು ಕೇಳಿದಕ್ಕೆ ರಫಿ, ಮನೆಯವರಿಗೆ ಯಾವ ಥರದ ತೊಂದರೆಯನ್ನು ಕೊಡಬಾರದಂತ ಮೇಲಿನವರಿಂದ ಆಜ್ಞೆ ಆಗಿದೆ ಎಂದು ಹೇಳಿ ಬೇಡವೆಂದ.
ಜಯಂತಿ ಕತ್ತಲಿನ ಮನೆಗೆ ಬಂದಿದ್ದ ಹುಡುಗರನ್ನೇ ವೀಕ್ಷಿಸಿದಳು. ಈ ಪಡ್ಡೆ ಹುಡುಗರು ಅವಳಿಗೆ ಲೈಟಿನ ಬೆಳಕಿನಲ್ಲಿ ಸುಂದರ ಬೊಂಬೆಗಳಂತೆ ಕಂಡರು. ವೆಂಕಿ ಕೂದಲಿನ ನೀಲಿ ಕಣ್ಣಿನ ರಫಿ ಕಾಣಿಸಿದ ಅವಳಿಗೆ. ನೋಡುತ್ತಾ ಹೋದಂತೆ ರಫಿಯೊಬ್ಬನೇ ಪ್ರಕಾಶಮಾನವಾಗಿ ಕಾಣಿಸುತ್ತಾ ಮಿಕ್ಕವರೆಲ್ಲ ಕತ್ತಲಲ್ಲಿ ಕರಗಿ ಹೋಗತೊಡಗಿದ್ರು. ರಫಿ ಎಲ್ಲೋ ಮೋಡಗಳ ಮೇಲೆ ನಿಂತ ಪ್ರವಾದಿಯಂತೆ ಕಂಡ. ಅವಳಿಗೆ ಇದುವರೆಗೂ ಎಲ್ಲ ಹುಡುಗರ ಬಗ್ಗೆಯೂ ಇದ್ದ ನಿರಾಕಾರ ಪ್ರೀತಿ ಇದ್ದಕ್ಕಿದ್ದಂತೆ ರಫಿ ಎನ್ನುವ ದೇವದೂತನ ರೂಪ ಆಕರಣಗಳನ್ನ ಪಡೆದುಕೊಳ್ಳತೊಡಗಿತು. ಅವನ ಗಾಂಭೀರ್ಯ, ಒರಟು ವ್ಯಕ್ತಿತ್ವ, ಅವನ ಅಲಕ್ಷ್ಯಕ್ಕೀಡಾದ ಕೆದರಿದ ಕ್ರಾಪು, ಅವನ ಬಲವಾದ ತೋಳುಗಳು, ಅವನ ನಗು, ಇದೊಂದು ವಿಚಿತ್ರವಾದ ದರ್ಶನದಂತೆ ಭಾಸವಾಯಿತು ಅವಳಿಗೆ. ಈ ಕ್ಷಣ ಕಳೆದು ಹೋದರೆ ಮತ್ತೆ ತಿರುಗಿ ನರಜನ್ಮಕ್ಕೆ ಬೀಳುತ್ತೇನೆಂದು ಏಕಾಗ್ರತೆಯಿಂದ ನೋಡುತ್ತಾ ಇಂದ್ರಿಯ ಭೂಮಿಕೆ ಆಚೆಗೆ ಸಾಗತೊಡಗಿದಳು. ಅವಳ ಪಂಚೇಂದ್ರಿಯಗಳು ಬರಿಯ ರೂಪ ಸೊಬಗಿನ ಆಕರ್ಷಣೆಯನ್ನು ಮೀರಿ ವ್ಯಕ್ತಿತ್ವದ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಲೀನವಾಗತೊಡಗಿದವು. ಆ ಕ್ಷಣ ಅವಳಿಗೆ ಅವಳ ಕಾಣಿಕೆಯಲ್ಲಿ ಲೀನವಾಗಬೇಕೆಂದೆನಿಸಿತು. ಜಯಂತಿ ಗಿರ್ರನೆ ತಿರುಗುವ ಅಗ್ನಿಗೋಲವಾದಳು. ಮನಸ್ಸಿನ ಉನ್ಮತ್ತ ಪರಿಭ್ರಮಣೆಯ ವೇಗದಲ್ಲಿ ಕಿಡಿಗಳು ಕೇಂದ್ರದಿಂದ ಕಳಚಿ ದೂರ ಹಾರುವಂತೆ ಜಾತಿ, ಮನೆತನ, ಕುಟುಂಬ ಹೆಸರುಗಳೆಲ್ಲ ಕಳಚಿ ಕಳಚಿ ಒಯ್ಯನೆ ದೂರ ಹಾರಿದವು. ಅವಳಿಗೆ ತನಗೆ ಕೈಕಾಲುಗಳಿಲ್ಲವೋ ಎಂದು ದಿಗಿಲಾಯಿತು.